ಸತ್ಯ, ನಿನ್ಗೇನೋ ಹೇಳಬೇಕು. ನೀನು ಸಿಕ್ತಾಗ್ಲಿಂದ ನನ್ನ ಲೈಫಲ್ಲಿ ತುಂಬ ಬದಲಾವಣೆ ಆಗಿದೆ. ಅದು ಯಾವ ರೀತಿ ಬದಲಾವಣೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಿನಗೆ ಸಣ್ಣ ನೋವಾದರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಸತ್ಯ. ಇಷ್ಟು ದಿನ ನನ್ನ ಮನಸ್ಸಲ್ಲೇ ಒಂದು ಗೊಂದಲ ಇತ್ತು. ಆದ್ರೆ ಇವತ್ತು ನಿನಗೆ ಏಟು ಬಿದ್ದಾಗ ಆ ಗೊಂದಲಕ್ಕೆ ಒಂದು ತೆರೆ ಬಿತ್ತು. ಸತ್ಯ, ನೀನ್ ಗಂಡ್ ಬೀರಿ, ನಿನ್ನನ್ನು ಯಾರು ಇಷ್ಟಪಡಲ್ಲ, ನಿನ್ನನ್ನು ಯಾರು ಮದ್ವೆನೇ ಆಗಲ್ಲ ಅಂತ ನಿಮ್ಮಮ್ಮ ಹೇಳಿದ್ರು ಅಂತ ನೀನ್ ಹೇಳ್ತಿದ್ದೆ ಅಲ್ವಾ? ಆದ್ರೆ ಅದೆಲ್ಲ ಸುಳ್ಳು. ಸತ್ಯ, ಹೀಗೆ ಮಕ್ಳ ತರ ಆಡೋದು, ಸಣ್ಣ ಪುಟ್ಟ ವಿಷಯಕ್ಕೂ ಹಠ ಮಾಡೋದು, ಇಟ್ಸ್ ಸೋ ಕ್ಯೂಟ್. ಈ ಸಣ್ಣ ಸಣ್ಣ ಭಯಗಳು ನನಗೆ ಇಷ್ಟ ಆಗುತ್ತೆ ಸತ್ಯ. ಇವತ್ತು ನನಗೊಂದು ಕ್ಲಾರಿಟಿ ಸಿಕ್ಕಿದೆ. ಅದನ್ನು ಈ ಟೈಮಲ್ಲಿ ಹೇಳಬೇಕೋ ಹೇಳಬಾರ್ದೋ ಅದು ನನಗೆ ಗೊತ್ತಿಲ್ಲ. ಆದರೆ ಹೇಳ್ದೆ ನನಗೆ ವಿಧಿನೇ ಇಲ್ಲ. ಏನು? ನೀನಂದರೆ ನನಗಿಷ್ಟ. ನೀನು ನನ್ನ ಮದುವೆ ಆಗ್ತೀಯಾ? ಇಂಜೆಕ್ಷನ್ ಕೊಡಿ ಡಾಕ್ಟರ್. You will be all right very soon. ಶಾಕ್ ಆಯ್ತಾ? ನಿನಗೆ ಶಾಕ್ ಆಗ್ಲಿ ಅಂತ ತಾನೇ ನಾನು ಆ ರೀತಿ ಹೇಳಿದ್ದು. ಪ್ರಪಂಚದಲ್ಲಿ ಯಾವುದಕ್ಕೂ ಹೆದರ್ಕೊಂಡಿರೋ ಸತ್ಯ ಆಫ್ಟರ್ ಆಲ್ ಒಂದು ಇಂಜೆಕ್ಷನ್ ಹೆದರ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಶಾಕ್ ಕೊಟ್ರೆ ತಾನೆ ಅವಳ ಮೈಂಡ್ ಡೈವರ್ಟ್ ಆಗೋದು. ಈಗ ನೋಡು, ಡಾಕ್ಟರ್ ನಿನ್ಗೆ ಇಂಜೆಕ್ಷನ್ ಕೊಟ್ಟಿದ್ದು ನಿನಗೆ ಗೊತ್ತೇ ಆಗ್ಲಿಲ್ಲ. ಹೇಗಿದೆ ನನ್ನ ಟ್ರಿಕ್ಕು? ಏನೇ ಟ್ರಿಕ್ಕ? ಹ್ಞೂ, ಟ್ರಿಕ್ಕು. ನಾನು ನಂಬಲ್ಲ. ಮತ್ತೆ ಇಂಥ ವಿಷಯದಲ್ಲೆಲ್ಲ ನಾವು ಪಂಡ್ರು. ನೋಡಿದ್ಯಾ, ಸತ್ಯಂಗ್ ಒಂದು ಸಣ್ಣ ಸುಳ್ಳು ಹೇಳಿ ಹೇಗೆ ಇಂಜೆಕ್ಷನ್ ಕೊಡ್ಸ್ಬಿಟ್ಟೆ. ಇಲ್ಲ ಅಂದಿದ್ರೆ ಸತ್ಯನ್ಗೆ ಇಂಜೆಕ್ಷನ್ ಕೊಡ್ಸಕ್ ಆಗ್ತಿತ್ತ? ನಾನ್ ಚಿಕ್ಕವನಿದ್ದಾಗ ನಮ್ಮಪ್ಪನು ಹೀಗೆ ಮಾಡ್ತಿದ್ರು. ಏನು ನಿನಗೆ ಮದುವೆ ಮಾಡಿಸ್ತೀನಿ ಅಂತಿದ್ರಾ? ಅಲ್ಲಲ್ಲ, ಬೇರೆ ತರ ಸುಳ್ಳು ಹೇಳ್ತಾ ಇದ್ರು. ಏನಿಲ್ಲ, ಸ್ವಲ್ಪ ತಲೆ ದಿಮ್ಮಂತ ಇದೆ. ಡೋಂಟ್ ವರಿ, ಈ ಇಂಜೆಕ್ಷನ್ ಡೋಸ್ಗೆ ಸ್ವಲ್ಪ ಹೊತ್ತು ಹಾಗಾಗತ್ತೆ. ನೀವು ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ.
ಅವಳಿಗೆ ತಲೆನೋವು ಬಂದಿರೋದು ಡಾಕ್ಟ್ರು ಕೊಟ್ಟಿರೋ ಡೋಸ್ಗಲ್ಲ, ಇವಾಗ ನೀನು ಕೊಟ್ಟಿರೋ ಡೋಸ್ಗೆ. ಡಾಕ್ಟರ್ ತಲೆನೋವು ಅಂತ ಇದ್ದಾಳೆ, ಮತ್ತೇನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಒಂದು MRI ಮಾಡಿಸ್ಬೇಡ, ಇಲ್ಲ CT. ನಾನು ಸ್ಟ್ರೆಕ್ಚರ್ ತಂದ್ಬಿಡ್ತೀನಿ, ಇವಾಗಲೇ ಕರ್ಕೊಂಡು ಹೋಗ್ಬೇಡ. ಏನಾದರೂ ಹೇಳಿ ಡಾಕ್ಟರ್, ಸುಮ್ಮನೆ ನಿಂತಿದ್ದೀರಲ್ಲ. ನೀವು ಈ ಥರ ಟೆನ್ಷನ್ ಮಾಡ್ಕೋತಾ ಇದ್ರೆ ಅವ್ರಿಗಲ್ಲ ನಮಗೆ ತಲೆನೋವು ಬರುತ್ತೆ. ಇಂಜೆಕ್ಷನ್ ಕೊಟ್ಟಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡಿ. Are you sure, doctor? ಓ ಮೈ ಗುಡ್ನೆಸ್, ಐ ಆಮ್ ಶ್ಯೂರ್. ನೋಡಿ, ಇಂಜೆಕ್ಷನ್ ಕೊಟ್ಟಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಕೀಪ್ ಕೂಲ್ ಮ್ಯಾನ್. ಡಾಕ್ಟರ್ ಜ್ಯೋತಿ, ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ನನಗೆ ಫೋನ್ ಮಾಡಿ. ಸರಿ, ಈ ಹುಡುಗ ಯಾಕೆ ಹಿಂಗೆ ಮಲಗಿದ್ದಾನೆ? ಏನಿಲ್ಲ ಸರ್, ನೈಟು ಸ್ವಲ್ಪ ಕಮ್ಮಿ ನಿದ್ದೆ ಮಾಡ್ಬಿಟ್ಟಾನೆ, ಅದಕ್ಕೆ. ಈ ಒಂದು ಸಣ್ಣ ವಿಷಯಕ್ಕೆ ನಾನು ಮುಂಬೈ ಕಾನ್ಫರೆನ್ಸ್ ಬಿಟ್ಕೊಂಡು ಇಲ್ಲಿಗೆ ಬಂದಿದ್ದೆ. ಅಪ್ಪ ವಿನಾಯಕ, ವಿಘ್ನ ವಿನಾಶಕ, ಎಲ್ಲರನ್ನೂ ಕಾಪಾಡೋ ನೀನು ಇವತ್ತು ಸತ್ಯನ ಈ ಪರಿಸ್ಥಿತಿಯಿಂದ ನೀನೇ ಕಾಪಾಡಬೇಕು. ಅವಳನ್ನ ನನಗೆ ಈ ಥರ ನೋಡಕ್ ಆಗ್ತಾ ಇಲ್ಲ. ಅವಳನ್ನ ಬೇಗ ಹುಷಾರು ಮಾಡಪ್ಪ. ಏನು ಆಗಲ್ಲ, ಸಮಾಧಾನ ಮಾಡ್ತೀನಿ. ಸರ್, ದೇವ್ರತ್ತ ನಾನು ಒಂದು ಅಪ್ಲಿಕೇಶನ್ ಹಾಕೊಂಡ್ಬಿಡ್ಲ ಸರ್? ಹಾಕೋ. ಅಪ್ಪ ವಿಘ್ನ ವಿನಾಶಕ ವಿಘ್ನೇಶ್ವರ, ಸತ್ಯ ಅಂತ ಈ ಅಮೂಲ್ ಬೇಬಿಗೆ ಫುಲ್ ತಲೆ ಕೆಟ್ಟೋಗಿದೆ. ಈ ಕೆಟ್ಟಿರೋ ತಲೆ ಯಾವತ್ತೂ ಸರಿನೇ ಹೋಗದೆ ಇರೋಂಗ್ ನೋಡ್ಕೊಳಪ್ಪ. ಅವಳಿಗೋಸ್ಕರ ಇವ್ರು ಹಿಂಗ್ ಆಡೋದನ್ನ ನೋಡೋಕೆ ಚಂದ. ಇವರಿಬ್ರು ಹಿಂಗೇ ಇರ್ಲಿ. ಆಸ್ಪತ್ರೆಯಲ್ಲಿ ಒಂದಾಗಿರೋ ಇವರು ಆದಷ್ಟು ಬೇಗ ಕಲ್ಯಾಣ ಮಂಟಪದಲ್ಲಿ ಒಂದಾಗೋಂಗ್ ಮಾಡಪ್ಪ. ಅಪ್ಪ, ನನ್ನಪ್ಪ.